ಶುಭೋದಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾವಿದ್ದೀವಿ ನಮ್ಮ ಬ್ರಹ್ಮಶ್ರೀ ದೈವರಥ ಗೋಶಾಲೆಯಲ್ಲಿ. ನಿಮ್ಮೆಲ್ಲರಿಗೂ ಶುಭೋದಯ. ಹಾಗೆಯೇ ನಾವಿವತ್ತಿನ ಈ ಒಂದು ವರ್ಷದ ಕೊನೆಯ ದಿನದಲ್ಲಿದ್ದೇವೆ. ನಾಳೆಯಿಂದ ನಮ್ಮ ಹೊಸ ವರ್ಷ ಶುರು. ಈ ಹೊಸ ವರ್ಷದ ಆಚರಣೆಯನ್ನು ಯಾರ್ಯಾರು ರಜೆ ಇದೆ, ಹತ್ತಿರದಲ್ಲಿದ್ದೀರಾ, ಬನ್ನಿ ನಮ್ಮ ಜೊತೆಯಲ್ಲಿ ಆಚರಣೆಯನ್ನು ಮಾಡಿ. ಹಾಗೆ ಯಾರ್ಯಾರಿಗೆ ಬರೋಕ್ಕಾಗಲ್ವೋ ನೀವು ನಿಮ್ಮ ಹೆಸರನ್ನು, ನಿಮ್ಮ ಕುಟುಂಬದವರ ಹೆಸರನ್ನು ಕಳಿಸ್ಕೊಡಿ. ನಮ್ಮ ಜೊತೆಯಲ್ಲಿ ಈ ಹಬ್ಬವನ್ನು, ಯುಗಾದಿ ಹಬ್ಬವನ್ನು, ಹೊಸ ವರ್ಷವನ್ನು ನೀವು ಆಚರಿಸಿಕೊಳ್ಳಿಕ್ಕೆ ಪ್ಲ್ಯಾನನ್ನು ಮಾಡ್ಬೋದು ಅಲ್ದ ಶಾರದೆ? ನೋಡಿ, ನಮ್ಮ ಗೋಶಾಲೆಯಲ್ಲಿ ಇವಳು ಶಾರದೆ. ಈಕೆ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು, ಹಾಗಾಗಿ ಇವಳ ಹೆಸರು ಶಾರದೆ. ನೀ ಎಂತ ಮಾಡ್ತಿದ್ಯಾ ಅಲ್ಲಿ ಶಾರದೆ? ರವಿಚಂದ್ರ ಏರಿ ಹಿಡ್ದ ನೋಡಿ. ಶಾರದೆಗೆ ಕೋಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಶ್ರಾವಣ ಮಾಸದಲ್ಲಿ ಹುಟ್ಟಿದಂಥ ಶಾರದೆ ಈಗ ದೊಡ್ಡವಳಾಗ್ತಿದ್ದಾಳೆ, ಕೋಡ್ ಬರ್ತಾ ಇದೆ. ಇವನು ಕುಂಭಭದ್ರ, ಕುಂಭಮೇಳದ ಸಮಯದಲ್ಲಿ ಹುಟ್ಟಿದವನು, ಭದ್ರಾಣಿಯ ಮಗ, ಕುಂಭಭದ್ರ ಇವನು. ಈಕೆ ಶಾರದೆ. ಶಾರದೆ ಮೇಘ ಕೂಡ ಬಂದಳು. ಶ್ರೀರಾಮ ಬಂದನೋ, ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಅಯ್ಯೋ, ಎಲ್ಲ ಹೊಟ್ಟೆ ನನ್ನ ಸೀರೆ ತಿಂದ್ಕತ್ತೆ ನೀನು ಕುಂಭಭದ್ರ. ಜಂತೌಷಧಿ ಹಾಕಿದ್ರು ಮತ್ತೆ ತಿಂತನಲ್ಲ ನಂದ. ಏ ರಾಮ, ನೋಡು. ಆಹಾ, ಫೈಟಿಂಗು, ಗಲಾಟೆ. ಅಂದಹಾಗೆ ನಿಮ್ಮ ಮನೇಲೂ ಮಕ್ಕಳೆಲ್ಲ ಹೀಗೇನಾ, ಗಲಾಟೆ ಮಾಡ್ತಿರ್ತಾರ? ಒಬ್ರು ಕಂಡ್ರೆ ಒಬ್ಬರು ಫೈಟ್ ಮಾಡ್ಕೊಳ್ಳೋದು, ಹಾರೋದು, ಕುಣಿದಾಡೋದು ಅಲ್ದನ? ಶ್ರೀರಾಮ ಶ್ರೀರಾಮ. ಕಾಲೆಲ್ಲ ಸರಿ ಆಯ್ತಲ್ದ? ಸಣ್ಣಿದ್ದಾಗ ಕಾಲಿಗಿಂತ ಮಾಡಕ ಬಿಡ ಅಲ್ದನ? ಶ್ರೀರಾಮ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಕುಂಭಭದ್ರ. ಅರೆ ಗಣಪ, ಹೀಗೆ ನೀವು ಕೂಡ ಇಲ್ಲಿ ಬಂದು ರಜೆಯನ್ನು ಕಳೀಲಿಕ್ಕೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಆ ಒಂದು ಏಪ್ರಿಲ್ ರಜೆ ಏನಿದೆ, ಏಪ್ರಿಲ್ ಮೇ ರಜೆಯನ್ನು ಕಳೀಲಿಕ್ಕೆ ಬನ್ನಿ ಗೋಕರ್ಣಕ್ಕೆ. ನಮ್ಮ ಸಸ್ಯ ಸಂಜೀವನಿಗೆ ಬಂದು 2-3 ದಿನಗಳ ಕಾಲ ಉಳ್ಕೊಂಡು ಈ ಎಲ್ಲ ಕಿಲಾಡಿಗಳ ಜೊತೆಯಲ್ಲಿ ಆಟ ಆಡಿಕೊಂಡು ಹೋಗ್ಬೋದು. ಬೇರೆ ಯಾರಿಗೂ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ ಅವನು. ಸಿಕ್ಕಾಬಿಟ್ಟೆ ಜೋರು ಅಲ್ದನ ಗಣಪ? ಮೊದಲು ಗಣಪ ಸ್ವಲ್ಪ ಜೋರಿದ್ದ, ಈಗಲೂ ಜೋರೇ. ಆದರೆ ಶ್ರೀರಾಮನ ಎದುರುಗಡೆ ಸ್ವಲ್ಪ ತಂಡು. ಅವನಿಗೆ ಬಲರಾಮನ ಹೆಸರೇನೋ ಇಟ್ಟಿದ್ದೌದು, ಆದರೆ ಬಲರಾಮ ಹೀಗಿರಲಿಲ್ಲಪ್ಪ. ಬಲರಾಮ ಹಿಂಗಿರಲಿಲ್ಲಪ್ಪ. ಮುದ್ದು 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 ನೀನು ಅಂತ, ಎಷ್ಟು ಮುದ್ದು ನೀನು. ಯೋಗಿನಿ ಯೋಗಿನಿ ಎಂತದ ಯೋಗಿನಿ ಶಾರದೆ. ಶಾರದೆ ಯೋಗಿನಿ. ಇವಳು ಯೋಗಿನಿ ಯೋಗ ದಿನಾಚರಣೆ ದಿನ ಹುಟ್ಟಿದವಳು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ಹುಟ್ಟಿದವಳು. ನೋಡು ಈ ಸೀರೆನೆಂತ ಮಾಡಿ ಹಾಕಿದ್ದಾಳೆ ಇವ. ನಿನ್ನ ಹಿಂಗೆ ಕೊಡ್ತೀನಿಲ್ಲ, ಎಷ್ಟು ಜಂತು ಔಷಧಿ ಹಾಕಿದ್ರು ಹಂಗೆ ಮಾಡ್ತೀಯಲ್ಲ ಮತ್ತುವ. ನಾವು ನೋಡು ಯೋಗಿನಿ, ಕಾಪಾಡು ನನ್ನನ್ನು. ಕುಂಭಭದ್ರ ಓಡಿಸ್ಕೊಬತ್ತಾ ಇದ್ದ ನನ್ನ ಯೋಗಿನಿ. ಕುಂಭಭದ್ರ ನೋಡು. ಅಂದಹಾಗೆ ನಾಳೆ ಯುಗಾದಿ ವಿಶೇಷ ಪೂಜೆ ಇದೆ. ಸೊ ನೀವೆಲ್ಲರೂ ಕೂಡ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಯಾರ್ಯಾರು ಈ ಪೂಜೆಗೆ ಇನ್ನೂ ಹೆಸರು ಕೊಟ್ಟಿಲ್ಲ, ಈಗಲೇ ದಯವಿಟ್ಟು ಹೆಸರನ್ನು ಕಳಿಸಿ, ನಿಮ್ಮ ಕುಟುಂಬದವರ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿ.
ಕಿಲಾಡಿ ಮಕ್ಕಳು. ಕುಂಭಭದ್ರ ಇವತ್ತು ಏನು ಮಾಡಿದ್ರು ಬಿಡೋ ಥರ ಕಾಣಿಸ್ತಾ ಇಲ್ಲ. ಸುಬ್ರಹ್ಮಣ್ಯ ಎಂತ ಮಾಡ್ತಿದ್ದೆ? ಇವಳು ನೋಡಿ ನಮ್ಮ ಶುಕ್ರಿ. ಕುಂಭಭದ್ರ ನೋಡಿ. ಹಾಯ್ ಕುಂಭಭದ್ರ. ಎಲ್ಲಿಂದ ನನ್ನನ್ನು ಅಟ್ಯಾಕ್ ಮಾಡಲಿ ಅಂತ ಕಾಯ್ತಿದ್ದಾನೆ. ನಂಗೆ ಬರಲ್ವಾ ಇವನ ಜೊತೆ ತಪ್ಪಿಸ್ಕೊಳ್ಳಿಕ್ಕೆ? ಅಲ್ದನ ಕುಂಭಭದ್ರ? ಕುಂಭಭದ್ರ ಹೆಂಗಿದ್ರು ಇವಳು ಕೈಗೆ ಸಿಗಲ್ಲ ಅಂತ ಗೊತ್ತಾಯ್ತು. ಶ್ರೀರಾಮ ಮೇಘನೆಲ್ಲ ಎತ್ತೆತ್ತು ಬಿಸಾಕ್ಬಿಡ್ತಾನೆ ಶ್ರೀರಾಮ. ಯೋಗಿನಿ ನೋಡು, ಯೋಗಿನಿ ಎಷ್ಟು ಎತ್ತರ ಆಗೋದ್ಲೋಳೆ. ದೊಡ್ಡಾಗೋದೆ ನೀನಲ್ಲ ಯೋಗಿನಿ. ಹಾಗೆ ಯಾರ್ಯಾರು ನಮ್ಮ ಗೋಶಾಲೆಗೆ ಗೋವುಗಳಿಗಾಗಿ ಆಹಾರವನ್ನು ಕಳಿಸಿದ್ದೀರಾ, ಗೋಗ್ರಾಸ ಸೇವೆಗೆ ಹಣವನ್ನು ನೀಡಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು. ನೋಡಿ, ನೀವು ಕೊಟ್ಟಂತಹ ಹಣದಿಂದ ಗೋವುಗಳಿಗೆ ಆಹಾರ ಬರ್ತಾಯಿದೆ, ಮೇವುಗಳ ಶೇಖರಣೆ ಆಗ್ತಾಯಿದೆ. ಬಿಕಾಸ್ ಈ ಬೇಸಿಗೆಯ ಸಮಯ ಅನ್ನೋದು ತುಂಬಾ ಕ್ರೂಷಿಯಲ್. ಅದರಲ್ಲೂ ಈ ಮಾರ್ಚ್ ತಿಂಗಳು ಎಸ್ಪೆಷಲಿ ಆ ಮೊದಲ ಮಳೆ ಬೀಳೋದ್ರ ಒಳಗಡೆ, ಅಂದರೆ ಮೇವಿನ ಮೇಲೆ ನೀರು ಮಾಯ್ಶ್ಚರ್ ಕಂಟೆಂಟ್ ಬಂದು ಆ ಮೇವು ಹಾಳಾಗೋದ್ರ ಒಳಗಡೆ ನಾವು ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಳ್ತೇವೋ ಅಷ್ಟು ನಮ್ಮ ಮಳೆಗಾಲಕ್ಕೆ ನಮ್ಮ ಗೋವುಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾರ್ಯಾರು ನಮ್ಮ ಗೋವುಗಳ ಆಹಾರಕ್ಕಾಗಿ, ಅದು ಎಸ್ಪೆಷಲಿ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಡೊನೇಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಕೃತಜ್ಞತೆಗಳು. ಹಾಗೆ ಹೊಸ ವರ್ಷದ ಸೆಲೆಬ್ರೇಷನಿಗಾಗಿ ಕೂಡ ತುಂಬಾ ಜನ ಗೋಗ್ರಾಸ ಸೇವೆಗಾಗಿ, ಗೋಗಳ ಆಹಾರಕ್ಕಾಗಿ ಹಣವನ್ನು ನೀಡಿದ್ದೀರಾ. ನೋಡು ಅವನ್ನ, ಮೇಘ ಎಷ್ಟು ಚಂದ ಸರ ಹಾಕಂಜು ನೋಡು. ಮೇಘಗೆ ಹೊಸ ಸರ ಹಾಕಿದ್ದಾರೆ. ಚಂದಾಣಿ ಕಾಣ್ತಿದ್ದಾಳೆ ನಮ್ಮ ಮೇಘ. ಆದರೆ ನಮ್ಮ ಶ್ರೀರಾಮ ಮೇಘಂಗೆ ಮಗ ಎಷ್ಟು ಚಂದಿ ಸರ ಹಾಕಂಜಲ್ಲ ನೀನು. ಅದು ಅಲ್ದ ಗೆಜ್ಜೆ ಶಬ್ದ ನೋಡು, ಸರ ಎಷ್ಟು ಚಂದಿದ್ದಲ್ಲ. ನೀ ಯಾರೋ ಯೋಗಿನಿಗೆ ನನ್ನ ಹೂ ತಿಂದ್ಬಿಡುವವು ಹೇಳ. ಇಲ್ಲಿ ಶಾರದೆ, ಯೋಗಿನಿ, ಹಾಗೆ. ಸೊ ಯಾರ್ಯಾರು ನಮ್ಮ ಗೋಶಾಲೆಗೆ ಗೋವುಗಳ ಆಹಾರಕ್ಕೆ ಧನ ಸಹಾಯ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಹೊಂದದ ಎಂಥದ್ದು ಇಲ್ಲಿ ನೋಡಿ ಒಂದು ರವಿಚಂದ್ರ, ಸಿಕ್ಕಾಬಿಟ್ಟೆ ಕಿಲಾಡಿ ಮಕ್ಕಳೆಲ್ಲ. ಇವಳನ್ನಂತೂ ನಮ್ಮ ಶ್ರೀರಾಮ ಇದ್ದಾನಲ್ಲ ಎತ್ತೆತ್ತು ಬಿಸಾಕೋದೊಂದೇ, ಆದರೆ ಇವಳು ಸ್ಟ್ರಾಂಗ್ ಇದ್ದಾಳೆ. ಕುಂಭಭದ್ರ ಮತ್ತು ಬಂದ ಕುಂಭಭದ್ರನ ಹತ್ರ ತಪ್ಪಿಸ್ಕೊಂಡು ಓಡೋದು. ಮರ ಆಟ ಅಲ್ದನ. ಹಾಗೆ ಏಪ್ರಿಲ್ ಮೇ ರಜೆಯಲ್ಲಿ ನೀವು ಕೂಡ ಒಂದು ಈ ಬೇಸಿಗೆಯ ರಜೆಯ ಮಜವನ್ನು ಪಡೆಯೋದಾದರೆ ನಮ್ಮ ಸಸ್ಯ ಸಂಜೀವಿನಿಗೆ ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಬಂದ ನೋಡ ಕುಂಭಭದ್ರ. ನೋಡಿ ಕಲ್ಮರ್ಗೆಯಲ್ಲಿ ನೀರು ಕುಡಿತಾ ಇದ್ದಾರೆ. ಶ್ರಾವಣಿ, ಈ ಕಲ್ಮರ್ಗೆಯಲ್ಲಿ ನೀರು ಕುಡಿದಾಗ ಈ ಹಳೆ ಕಾಲದಲ್ಲಿ ನಮ್ಮ ಅದರಲ್ಲೂ ಎಸ್ಪೆಷಲಿ ನಮ್ಮ ಗೋಕರ್ಣದಲ್ಲಂತೂ ಕಲ್ಮರ್ಗೆ ಅಂತ ಎಲ್ಲ ಮನೆ ಎದುರುಗಡೆಯಲ್ಲೂ ಇರ್ತಿತ್ತು. ಅದು ಎಸ್ಪೆಷಲಿ ಬೇಸಿಗೆಗಂತೂ ಬೇಕೇ ಬೇಕು. ನೀವು ಕೂಡ ನಿಮ್ಮ ಮನೆ ಎದುರುಗಡೆಯಲ್ಲಿ ಒಂದೊಂದು ಪಾತ್ರೆಯಲ್ಲೋ ಬಕೆಟಲ್ಲೋ ಹಳೆ ಇದರಲ್ಲೋ
ಅಥವಾ ಕಲ್ಮರ್ಗೆ ಇದ್ದವರು ಕಲ್ಮರ್ಗೆಯಲ್ಲೋ ನೀರನ್ನು ಇಡಿ, ಆಹಾರವನ್ನು ಇಡಿ. ಪ್ರಾಣಿ ಪಕ್ಷಿಗಳಿಗೆ, ಹಸುಗಳಿಗೆ, ಬೀದಿ ನಾಯಿಗಳಿಗೆ ಎಲ್ರಿಗೂ ಕೂಡ ನೀರಿನ ಅಗತ್ಯ ಇರುತ್ತೆ. ಈ ಸೆಕೆ ಅನ್ನೋದು ಪಾಪ ಅವುಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಹೀಗೆ ಇದು ಪೂರ್ತಿ ಕಲ್ಲಲ್ಲೇ ಮಾಡಿರುವಂಥದ್ದು ನೋಡಿ, ತುಂಬ ವಜ್ಜೆ ಇರುತ್ತೆ. ಆದರೆ ಈ ಕಲ್ಲಲ್ಲಿ ನೀರಿರೋದ್ರಿಂದ ಇದು ತಂಪಾಗಿರುತ್ತೆ, ಹೀಟ್ ಆಗಲ್ಲ. ಅವು ಬೇಕಾದಾಗೆಲ್ಲ ಕುಡಿದು ಅವರ ಬಾಯಾರಿಕೆಯನ್ನು ಈಡೇರಿಸ್ಕೊಳ್ಳಿಕ್ಕಾಗತ್ತೆ. ಇದು ಖಾಲಿ ಆದ ಹಾಗೆ ಇದಕ್ಕೆ ನಾವು ನೀರನ್ನು ಹಾಕ್ತಾ ಇರ್ತೇವೆ. ಸುಮಂಗಲ, ನಿಂಗೆ ಹಾಕಿದ ಮಾಲೆ ನಾಳೆ ಮತ್ತೆ ಹೊಸ ಮಾಲೆ ಹಾಕುವನ. ಇದು ತೆಗೆವನ ಈಗ ಬಳ್ಳಿಯ. ಹಾಂ, ತೆಗಿತಾ ಇದ್ದೆ. ಹಾಂ, ರೋಸ್ ಒಂದು ಉಳ್ಕಂಜು ಮತ್ತೆಲ್ಲದು ಹೋಗೋಜು. ಶ್ರಾವಣಿ ಇದಕ್ಕೆ ಸುಮಂಗಲೆಗೆ ಹಾಕಿದ್ದು. ಮತ್ತು ನಾಳೆ ಪೂಜೆ ಇದ್ದು, ನಾಳೆ ಯುಗಾದಿ ಪೂಜೆ ಇದೆ. ನಮ್ಮ ಎಲ್ಲ ಪುಟಾಣಿ ಕರುಗಳು ಸಿಂಗಾರ ಮಾಡ್ಕೊಂಡು ರೆಡಿ ಆಗುತ್ತೆ. ಮೇಘಂಗೆ ನೋಡು, ಅದು ದೀಪ ಆಯಿತಾ, ಅವಳ ಹೆಸರು ದೀಪ. ದೀಪ ಮೇಘನ ಮೈ ಮೇಲೆ ಹಾರಿಕೊಂಡು ಆಟ. ಇದು ಅವುಗಳದ್ದು ಆಟ ಒಂಥರ. ಶ್ರಾವಣಿ, ಶ್ರೀರಾಮ್ ಹೋಗಿ ಮಲಗಿಕ್ಕಿದ ಸುಮ್ಮಂಗೆ. ಹೀಗೆ ನೀವು ಕೂಡ ನಿಮ್ಮ ಹೆಸರನ್ನು ಈ ಪೂಜೆಯಲ್ಲಿ ನೋಂದಣಿ ಮಾಡಿಸ್ಕೊಳ್ಳಿ. ನಮ್ಮ ಈ ಪುಟ್ಪುಟಾಣಿ ಕರುಗಳಿಗೂ ಹಿಡಿದು ಗೋಮಾತೆಯರಿಗೆ ಹಿಡಿದು ನಂದಿಯರಿಗೆ ಕೂಡ ಪೂಜೆ ಆಗುತ್ತೆ. ಹಾಗೆ ಯುಗಾದಿ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಬೇಸಿಗೆ ರಜೆಯಲ್ಲಿ ಬನ್ನಿ, ಯಾಕಂದರೆ ಏನೇನು ಆ್ಯಕ್ಟಿವಿಟಿ ಇರುತ್ತೆ ಅಂತ ಕೆಲವರು ಕೇಳಿದ್ರಿ. ಸೊ ಈ ಒಂದು ಬೇಸಿಗೆಯ ರಜಾ ಸಮಯದಲ್ಲಿ ನೀವು ಇಲ್ಲಿ ಬಂದು ಕೆಲವೊಂದು ದಿನ ಇಲ್ಲಿ ಅದೇ ಪೂಜೆ ಇರುತ್ತೆ. ಈಗ ಉದಾಹರಣೆಗೆ ಬರುವಂಥ 1ನೇ ತಾರೀಕಿಗೆ ಪೂಜೆ ಇದೆ, ಯಜ್ಞ ಇದೆ, ಹೋಮ ಇದೆ. ಆಮೇಲೆ ಹಾಗೆ ಕೆಲವೊಂದಿಷ್ಟು ದಿನಗಳಲ್ಲಿ ಇಲ್ಲಿ ನಾವು ಫಾರೆಸ್ಟಲ್ಲಿ ಟ್ರೆಕ್ ಹೋಗುವಂಥದ್ದು, ರಿವರ್ ಸೈಡ್ ಅಥವಾ ನದಿ ತೀರದಲ್ಲಿ ಒಂದು ವಾಕಿಂಗ್ ಹೋಗುವಂಥದ್ದು, ಹಾಗೆಯೇ ಇಲ್ಲಿ ಔಷಧಿ ಸಸ್ಯದ ಗಾರ್ಡನ್ ಹೋಗುವಂಥದ್ದು, ಹಾಗೆ ಗಾರ್ಡನಿಂಗ್ ಟಿಪ್ಸ್ಗಳನ್ನು ತಿಳ್ಕೊಳ್ಳುವಂಥದ್ದು, ಆಯುರ್ವೇದದ ಅಡಿಗೆಯ ಪದ್ಧತಿಯ ಬಗ್ಗೆ ಒಂದು ಕುಕ್ಕಿಂಗ್ ಕ್ಲಾಸ್ ಥರ ಇರುತ್ತೆ. ಹಾಗೆಯೇ ಈ ಕೌ ಕಡ್ಲಿಂಗ್ ಥೆರಪಿ, ಅಂದರೆ ಈ ಹಸುಗಳ ಜೊತೆಯಲ್ಲಿ ನೀವು ಅವುಗಳ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥದ್ದು, ಭಜನೆ ಒಂದು ಕಾರ್ಯಕ್ರಮ, ಪ್ರಾರ್ಥನೆ ಅಷ್ಟೇ ಅಲ್ಲದೆ ಇಂತಹ ಹಲವಾರು ಆ್ಯಕ್ಟಿವಿಟೀಸ್ಗಳು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಡೀತಾ ಇರುತ್ತೆ. ಹನಿ ಬೀ ರೇರಿಂಗ್ ವರ್ಕ್ಶಾಪ್, ಹನಿ ಬೀಸ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅವುಗಳ ಲೈಫ್ ಸೈಕಲ್ ಹಾಗೆ ಅವುಗಳನ್ನು ಹೇಗೆ ಪೋಷಣೆ ಮಾಡಬಹುದು ಅನ್ನೋದರ ವಿಷಯ ಕುರಿತು ಕ್ಲಾಸಸ್ಗಳು ಕೂಡ ಇರುತ್ತೆ. ವೇದಶ್ರವ ಶರ್ಮಾ ಅವರು, ಪತಂಜಲಿ ಶರ್ಮಾ ಅವರು, ನಾನು ಡಾಕ್ಟರ್ ಯಶಸ್ವಿನಿ ಶರ್ಮಾ ಅವರು, ಹೀಗೆ ಅಷ್ಟೇ ಅಲ್ಲದೆ ಭಗವದ್ಗೀತಾ ಪಠಣ ಕೂಡ ಇರುತ್ತೆ. ಹಾಗೆಯೇ ನಮ್ಮ ಯೋಗ ಕ್ಲಾಸಸ್ಗಳಿರ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಾಗಿರ್ಬೋದು, ಮೆಡಿಟೇಷನ್ ಕ್ಲಾಸಸ್ಗಳು, ಆಯುರ್ವೇದದ ಬಗ್ಗೆ ಕ್ಲಾಸ್, ಪಂಚಕರ್ಮದ ಬಗ್ಗೆ ಕ್ಲಾಸ್, ಹೀಗೆ ಹಲವಾರು ರೀತಿಯ ಆ್ಯಕ್ಟಿವಿಟೀಸನ್ನು ಈ 60 ದಿನಗಳಲ್ಲಿ, ಏಪ್ರಿಲ್ ಹಾಗೂ ಮೇ 2 ತಿಂಗಳಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಒಂದೊಂದು ದಿನ ಒಂದೊಂದು ಥರದ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಸೊ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಹಾಗೂ ನಿಮ್ಮ ಒಂದು ಸಮಯದ ಅನುಕೂಲತೆಯನ್ನು ನೋಡಿಕೊಂಡು ನೀವು ಬರಬಹುದು. ನೀವು ಬಂದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಉಳಿದು ಈ ರಜೆಯಲ್ಲಿ ಆ ಒಂದು ಮಜಾವನ್ನು ನೀವು ಮಾಡಬಹುದು. ಮತ್ತು ಬೀಚ್ ವಾಕ್ ಹಾಗೂ ನಮ್ಮ ಸಸ್ಯ ಸಂಜೀವಿನಿಯ ಬೀಚ್ ಸ್ಟೇ ಈಗ ರೆಡಿಯಾಗಿದೆ. ನಾವು ಅಲ್ಲೇ ಸಮುದ್ರದ ತೀರದಲ್ಲಿರುವಂತಹ ಸಸ್ಯ ಸಂಜೀವಿನಿಯಲ್ಲಿ ಉಳಿದುಕೊಂಡು ಈ ಶ್ರೀರಾಮ ಹೇಳಿದ ಮಾತೇ ಕೇಳ್ತಿಲ್ಲ, ಉಳ್ಕೊಂಡು ಸಮುದ್ರ ಸ್ನಾನವನ್ನು ಕೂಡ ಮಾಡ್ಬೋದು. ಆ್ಯಂಡ್ ಅಲ್ಲಿ ತುಂಬಾ ಕ್ರೌಡ್ ಇಲ್ಲದೆ ಇರೋವಂಥ ಜಾಗ ಆಗಿರೋದ್ರಿಂದ ನಿಮಗೊಂದು ಪ್ರೈವಸಿ ಕೂಡ ಸಿಗತ್ತೆ. ಆ್ಯಂಡ್ ತುಂಬ ಅದ್ಭುತವಾದಂಥ ಸಮುದ್ರ ಸ್ನಾನವನ್ನು ನೀವು ಎಂಜಾಯ್ ಮಾಡ್ಬೋದು. ಹೀಗೆ ಇಂಥ ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ನಿಮಗೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ನೀವು ಕೂಡ ನಿಮ್ಮ ಹೆಸರನ್ನು ಎನ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಆ್ಯಕ್ಟಿವಿಟಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಮ್ಮೊಟ್ಟಿಗೆ ಬಂದು ಇವನ್ನೆಲ್ಲ ಮುದ್ದಾಡ್ಬೋದು. ಇನ್ನು ಹೆಸರು ಹೇಳಿ ನೋಡೋಣ. ಇವಳು ಯೋಗಿನಿ, ಇವಳು ಯಾರು ಹೇಳಿ? ಶಾರದೆ. ಇವನಂತೂ ಎಲ್ರಿಗೂ ಗೊತ್ತೇ ಇರ್ತಾನೆ. ಇವನು ಶ್ರೀರಾಮ, ಬಲರಾಮ. ನೋಡಿ, ಇದು ಗಂಗೆದೊಗ್ಲು ಅಂತ ಹೇಳ್ತೀವಿ ಇಲ್ಲಿ ಕುತ್ತಿಗೆ ಕೆಳಗಿರೋವಂಥದ್ದು. ಹೇಗಿದೆ ಅಂತ ನೋಡಿ. ನೋಡಿ, ಅವಳು ದೀಪ. ಈಗ ಹಾರಿದ್ಲಲ್ಲ, ಅವಳು ದೀಪ. ಎಷ್ಟು ಕಿಲಾಡಿ ಅಜ್ಜೋ ನೀನು, ಅಷ್ಟು ಕಿಲಾಡಿ ಅಜ್ಜೋ ನೀನು. ರವಿಚಂದ್ರ ಈಗ ಅವನು ಹಾರಿದ್ದು ಅಂತದ ಪಾಪದವ್ರು ಹಾಗಿರ್ತಾರೆ ನನ್ನ ಎದುರು. ಬೇರೆ ಎಲ್ಲ ಎತ್ತತ್ತು. ಈಗ ನೋಡಿ, ಉದಾಹರಣೆಗೆ ಈಗ ನಾನು ಶಾರದೆನ ಪ್ರೀತಿ ಮಾಡ್ತೀನಿ ನೋಡಿ, ಏನು ಮಾಡ್ತಾನಂತೀಗ ಅವನು.
ನನ್ನ ಕೈ ಮುಗಿಸ್ತಿದ್ದಾನೆ ನನ್ನ ಹತ್ರ ನನ್ನ ಪ್ರೀತಿ ಮಾಡು ಅಂತ. ನಾ ಆದರೂ ಅವನನ್ನು ನೆಗ್ಲೆಕ್ಟ್ ಮಾಡಿದ ಹಾಗೆ ಮಾಡಿ ಶಾರದೆನ ಮಾಡಿದ್ರು. ಒಂದು 2 ನಿಮಿಷಕ್ಕೆ ಶಾರದೆನ ಓಡಿಸ್ಬಿಡ್ತಾನೆ ಇಲ್ಲಿಂದ. ಅಲ್ಲನ ಎಂತ ಅಂದ ಕಿವಿಲಿ ಎಂತ ಹೇಳ್ದ ಶ್ರೀರಾಮ ನಡೆ ಹತ್ಲಾಗೆ ಅಂದ. ಎಂತ ಅಂದ? ಶಾರದೆ, ಓ ಶಾರದೆ, ಇಲ್ಲ ಗುಡ್ ಬಾಯ್ ಆಗಿದ್ದಾನೆ ಆಯಿತಾ ನಮ್ಮ ಬಲರಾಮ ಶ್ರೀರಾಮ. ನೋಡಿ ಏನೂ ಮಾಡಲಿಲ್ಲ ನಾನು ಶಾರದೆನ ಇದು ಮಾಡಿದ್ರು. ಎಂತ ಆತ ಗುರಿ ತಪ್ಪತ್ತಾನ ಶ್ರೀರಾಮ. ದೀಪನ ಓಡಿಸಿ ಬಂದ. ಶಾರದೆ ಇಲ್ಲ, ಶಾರದೆಗೇನೂ ಮಾಡಲಿಲ್ಲ. ಹೀಗೆ ಪ್ರತಿ ಹಸುಗಳಲ್ಲೂ ಅವರವರ ಫ್ರೆಂಡ್ ಝೋನ್ ಅಂತಲೂ ಇರುತ್ತೆ ಒಮ್ಮೊಮ್ಮೆ ಆಯಿತಾ. ಈಗ ಒಬ್ಬೊಬ್ಬರನ್ನ ಕಂಡ್ರೆ ಒಬ್ಬೊಬ್ರಿಗೆ ಆಗಲ್ಲ, ಒಬ್ಬೊಬ್ಬರಿಗೆ ಜೋರು ಫೈಟಿಂಗ್. ಈಗ ಬಲರಾಮ ಮತ್ತು ಬಲಭೀಮ ಹಂಗೆ ಕಂಡು ಆಗ್ತಿರ್ಲಿಲ್ಲ, ಜೋರು ಫೈಟಿಂಗ್ ಇರ್ತಿತ್ತು. ಆದರೆ ಹಾಗೆ ಬಲಭೀಮ ಬೇರೆಯವ್ರ ಜೊತೆಯಲ್ಲಿ ಸರಿಯಾಗಿರ್ತಾನೆ. ಆ ಥರ ಅವರಲ್ಲಿ ಒಂದು ಫ್ರೆಂಡ್ ಝೋನು ಇರುತ್ತೆ. ಬಹುಶಃ ಶಾರದೆ ಜೊತೆಲಿ ಆ ಫ್ರೆಂಡ್ ಝೋನ್ ಇದೆಯೋ ಏನೋ ಅಂತ ಅನ್ನಿಸ್ತಿದೆ ನನಗೀಗ. ಇವಳಿಗೇನು ಮಾಡಲಿಲ್ಲ ಅಲ್ಲ ನಮ್ಮ ಬಲರಾಮ. ಹಾಗೆ ಎಂತಾಯ್ತು? ಕಿವಿಲ್ ಗಾಳಿ ಬಿಡಡ್ದ ಬುಸ್ ಬುಸ್ ಹೇಳಿ. ಕಿವಿಲ್ ಗಾಳಿ ಬಿಡ್ತದ. ಅಂತದು ಇವಳೇ ಜೋರಾಗ್ಬಿಟ್ಲಲ್ಲ ಈಗ. ಶ್ರೀರಾಮನ ಮಾತಾಡ್ಸ್ಬೇಡ ಅಂತ, ಶ್ರೀರಾಮನ ಮಾತಾಡಿಸ್ಬಾರ್ದು. ಮೇಘ ಬಂದ್ಲು ಅಲ್ಲ ಶುಕ್ರಿ. ಅರೇ ಶುಕ್ರಿ ಮಾತ್ರ ದೊಡ್ಡನೇ ಆಗ್ತಾ ಇಲ್ಲ ಲೆಕ್ಕಂದ ನೀನು. ಮೇಘ ಬೆಳೆದು ಬೆಳೆದು ಈಗ ನಿನ್ನಷ್ಟು ದೊಡ್ಡಪ್ಪ ಆಗುತ್ತು. ಶುಕ್ರಿ ಎಷ್ಟು ದಿನ ಆಯ್ತು ನೀ ದೊಡ್ಡ ಆಗಿದೆಯಾ? ಏ ಪಾಪ ಶುಕ್ರಿಗೆ ಅಂತೂ ಮಾಡೋಣ. ನೋ 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 ಹೌದು ಇದೇ ಓಡಿಸ್ಬಿಟ್ಟ ಅವಳನ್ನ ಪಾಪ. ಶ್ರೀರಾಮ ಇಲ್ವಾ ಹಂಗೆ ಮಾಡೋಣ ನೋ 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 ತ್ರಾಸು ಕೊಡೋಣ ಅದಕ್ಕೆ. ಪ್ಲೀಸ್ ತ್ರಾಸು ಕೊಡೋಣ. ಎಂತ ಕಾಮದು ಪಾಪ, ಎಂತ ಕಾಣ್ ಮಾಡ್ತಾನೆ ಪಾಪದ್ದು. ಶುಕ್ರಿ ಅಷ್ಟೇ ದೊಡ್ಡ ಆಗುವಷ್ಟು ಬೆಳೆದ್ಬಿಟ್ಲು. ನೋಡು ಆ ಸಣ್ಣ ಸಣ್ಣ ಕರಕ್ಕೆ ಜಾಸ್ತಿ ತ್ರಾಸು ಕೊಡ್ತು ನಂಗೆ ಕಾಣಿಸ್ತು. ದೊಡ್ಡವ್ರ ಸುದ್ದಿಗೆ ಅಲ್ಲೆಲ್ಲ ಒಬ್ಬ ಮನೆ ಕಂಡಿದ್ದು, ಅದು ದೀಪ ಮನೆ ಕಂಡಿದ್ದವ್ರ ಮೇಲಲ್ಲ. ಹಾಂ ಯೋಗಿ ನೀನು ಮನೆ ಕಾಣ್ತು. ನೀ ಇತ್ಲ ಬರ, ಈ ಬದಿ ಬರ, ನಾನು ಈ ಬದಿ ಬಾ.
ಈ ಬದಿ ಬಾ ಹಾಗೆ, ಇತ್ಲ ಬದಿ ಬಾ ಹಾಗೆ. ಇವೆಲ್ಲ ಕಿಲಾಡಿ ಒಂದೆರಡಲ್ಲ, ಅಂದರೆ ಹಾಲು ಕುಡ್ಕೊಂಡು ಬಂದಿರ್ತಾರೆ, ತಿಂಡಿ ತಿಂದಾಗಿರುತ್ತೆ, ಅದನ್ನು ಹಿಂಗಾದರೂ ಕರಗಿಸ್ಕೋಬೇಕಲ್ಲ. ಹಾಗಾಗಿ ಈ ಥರ ಕುಣಿಯೋದು, ಜಿಗಿಯೋದು, ಹಾರಾಡೋದು ಎಲ್ಲ ನಡೀತಾ ಇರುತ್ತೆ. ಅಂದಹಾಗೆ ಇವತ್ತಿನ ನಮ್ಮ ಗೋಶಾಲೆಯಿಂದ ನೀವು ನಮ್ಮ ಎಲ್ಲ ಪುಟಾಣಿ ಕರುಗಳನ್ನ ನೋಡಿದ್ದೀರಾ. ನಿಮಗೆ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಅಂದಹಾಗೆ ಬೇಸಿಗೆ ರಜೆಯಲ್ಲಿ ಬರ್ತೀರ ತಾನೇ ಸಸ್ಯ ಸಂಜೀವಿನಿಗೆ, ಬಂದು ನಮ್ಮೊಟ್ಟಿಗೆ ಈ ರಜೆಯ ಮಜಾ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ತೀರಾ ಅಂತ ಭಾವಿಸ್ತೇನೆ. ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.